ಇದಕ್ಕೆ ನಾವು ಇದು ಮಾಡೇ ಮಾಡ್ತೀವಿ, ಪ್ರತಿಕ್ರಿಯೆ ತೋರಿಸ್ತೀವಿ ಅಂತ. ಸೊ ಇದು ನಮಗೆ 15 ದಿನದ ಒಳಗಡೆ ಮಾಡ್ತೀವಿ ಅಂತ ಏನಂದಿದ್ರು, ನಮಗೆ ಒಂದು ನಂಬಿಕೆ ಇತ್ತು ಏನೋ ಒಂದು ಮಾಡ್ತಾರಂತೆ. ಆಮೇಲೆ ಏನು ಇಂಟರ್ನ್ಯಾಷನಲ್ ಪ್ರೆಷರ್ ಒಂದು ಕ್ರಿಯೇಟ್ ಮಾಡ್ತಾಯಿದ್ರು ಅಮೇರಿಕಾ ಅವ್ರ ಮೇಲೆ, ಜಪಾನ್ ಮೇಲೆ, ರಷ್ಯಾ ಮೇಲೆ, ಯುರೋಪಿಯನ್ ಕಂಟ್ರೀಸ್ ಮೇಲೆ, ಅದೆಲ್ಲ ಒಂದು ನೋಡಿದ್ರೆ ಏನೋ ಒಂದು ಯುದ್ಧ ಇಲ್ಲದೇ ಆಗುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಅದನ್ನು ನೋಡ್ದೇ ನಾವು ಏನು ಒಂದು ಮೋದಿ ಸರ್ಕಾರ ಮತ್ತು ಭಾರತ ಸರ್ಕಾರ ಏನು ಆ್ಯಕ್ಷನ್ ತೊಗೊಂಡಿದ್ದೋ 2 ದಿನ ಹಿಂದೆ, ಇದು ಒಳ್ಳೆಯದು, ಒಂದು ಒಳ್ಳೆಯ ಸಂದೇಶ ಕೊಟ್ಟಿದೆ ಭಾರತ ದೇಶದ ಜನತೆಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯುದ್ಧ ನಡಿಬಾರ್ದು ಅಂತ ನಾವೇನು ಹೇಳೋಕ್ಕಾಗಲ್ಲ. ಏನು ಪರಿಸ್ಥಿತಿ ಇದೆಯೋ ಅದು ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟ್ರು ಅವರೆಲ್ಲ ನೋಡ್ತಾ ಇದ್ದಾರೆ. ಆಗಬೇಕು ಅಂತ ಅವ್ರ ಜೊತೆ ಏನಾದರೂ ಮಾಡಬೇಕು ಅಂತ ಸಿದ್ಧವಾಗಿದ್ದರೆ, ನಾನು ಆವತ್ತೇ ಒಂದು ಸ್ಟೇಟ್ಮೆಂಟ್ ಮಾಡಿದ್ದೀನಿ, ಕೋಲಾರ ಜಿಲ್ಲೆ ಜನತೆ ಯಾವಾಗಲೂ ನಿಮ್ಮ ಪರವಾಗಿರುತ್ತೆ ಅಂತ, ಭಾರತ ದೇಶ ಪರವಾಗಿರುತ್ತೆ, ಭಾರತ ದೇಶ ಹಿತದೃಷ್ಟಿಯಿಂದ ಏನು ಮಾಡಬೇಕು ನಾವೆಲ್ಲ ಸದಾ ಸಿದ್ಧವಾಗಿರಬೇಕು ಅಂತ ಹೇಳಿದ್ದೀನಿ ನಾನು. ಕಾಂಗ್ರೆಸ್ ಅವರು ಶಾಂತಿಗೆ ಕಾಪಾಡ್ಕೊಳ್ಬೇಕು, ಮಹಾತ್ಮ ಗಾಂಧಿ ಎಲ್ಲ ಉದಾಹರಣೆ ಕೊಟ್ಟಿದ್ದಾರೆ. ನಿನ್ನೆ ನೋಡಿದ್ರೆ ನೀವು ಏನು ನಡೀತೋ ಅದೊಂದು ಏನು ಖರ್ಗೆ ಸಾಹೇಬರು ಸ್ಟೇಟ್ಮೆಂಟ್ ಮಾಡ್ತಾಯಿದ್ರು, ನಮ್ಮ ಯಾಕೋ ಕಾಂಗ್ರೆಸ್ ನಾಯಕರು ಎಲ್ಲರೂ ಏನೋ ಮೌನವಾಗೆಲ್ಲ ಇದ್ದರು, ಏನೋ ನಾಶ ಆಗೋಯ್ತು, ಏನೋ ಒಂದು ಪ್ರಾಬ್ಲಮ್ ಆಗೋಗಿದೆ ಅಂತ. ಇದನ್ನು ಒಂದು ಖಡಕ್ಕಾಗಿ ಒಂದು ಉತ್ತರ ಕೊಡಬೇಕಾಗಿತ್ತು, ಅದು ಖಡಕ್ ಉತ್ತರ ಕೊಟ್ಟಿದ್ದೀವಿ ನಾವು ಭಾರತ ದೇಶ. ಇವಾಗ ಏನಾಗಿದೆ ಅಂದರೆ ಎಲ್ಲ ಒಂದು ಜನತೆಗೆ ವಿಶ್ವಾಸ ಬಂದಿದೆ. ನಾವು ನಮ್ಮ ದೇಶ ಏನು ನಮ್ಮ ಬೌಂಡ್ರೀಸ್ ಇದೆಯೋ ನಾವು ಅದು ಉಳಿಸ್ಕೊಳ್ಳೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಮ್ಮ ಜನತೆಗೆ ಏನು ಒಂದು ಭರವಸೆ ಕೊಟ್ಟಿದ್ರು ಸರ್ಕಾರದಿಂದ, ಭಾರತ ಸರ್ಕಾರದಿಂದ, ಅದು ನಾವು ಸಿದ್ಧವಾಗಿದ್ದೀವಿ ಅಂತ ಒಂದು ಉತ್ತರ ಕೊಟ್ಟಿದ್ದಾರೆ. ಇನ್ನು POKನ ವಶಪಡಿಸ್ಕೊಳ್ಬೇಕು ಅಂತ ಜನಗಳೆಲ್ಲ ಮಾತಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನೇನಾಗುತ್ತೋ ಮುಂದೆ ನೋಡೋಣ. ಯಾಕೆಂದರೆ ಒಂದು ಸ್ಥಿರವಾದ ಸರ್ಕಾರ ಇದೆ. ಆ ಸರ್ಕಾರ ಏನೇನು ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗುತ್ತೋ, ಒಂದು ಭಾರತ ದೇಶದ ಬೌಂಡ್ರೀಸ್ನ ಸೇಫ್ ಗಾರ್ಡ್ ಮಾಡಬೇಕು ಅಂದ್ಕೊಂಡು, ಇದಕ್ಕೆ ಅದು ನಮ್ಮ ಬೌಂಡ್ರಿ ಏನಿದೆಯೋ POKನ ವಾಪಸ್ ತೊಗೋಬೇಕು ಅಂತಿದ್ರೆ ನಾವು ಸದಾ ಸಿದ್ಧವಾಗಿದ್ದೀವಿ. ಅವ್ರ ಜೊತೆ ಏನೇನು ಬೇಕೋ ಎಲ್ಲ ನಾವು ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಸಿಂಧೂರ ಅಂತ ಅದ್ರ ಬಗ್ಗೆ ಮೆಚ್ಚುಗೆ ವ್ಯಕ್ತ ಆಗ್ತಿದೆ ಸರ್ ಎಲ್ಲ ಕಡೆ. ಯಾಕಂದರೆ ಅಲ್ಲಿ ಪಾಪ ಅಲ್ಲಿ ವೀಡಿಯೋಸ್ ತೆಗೆಯುವಾಗ ಹೆಣ್ಣುಮಕ್ಳು ಹೆಂಗೆ ಅಳ್ತಾಯಿದ್ರು, ಅದಕ್ಕೆ ಒಂದು ಲೇವಡಿ ಮಾಡಿದ್ರು ಆಪೋಸಿಷನ್ ಪಾರ್ಟೀಸ್ ಅವರು. ಅದಕ್ಕೆ ಅದೇ ಹೆಣ್ಣು ಮಕ್ಕಳನ್ನೇ ಇಬ್ಬರು, ಒಂದು ಮುಸ್ಲಿಂ ಹುಡುಗಿನ, ಒಂದು ಸಿಖ್ ಹುಡುಗಿನ, ಇಂಡಿಯನ್ ಏರ್ಫೋರ್ಸ್ ಸಿಖ್ ಹುಡುಗಿ ಮತ್ತು ಆರ್ಮಿಯಲ್ಲಿ ಒಂದು ಮುಸ್ಲಿಂ ಹುಡುಗಿನ ಕಳಿಸಿ ಒಂದು ಸಂದೇಶ ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳು ಏನು ಕಡಿಮೆ ಇಲ್ಲ. ಅವತ್ತು ಏನಂದರು, ಅವತ್ತು ಇದು ಆದಾಗ ನನ್ನನ್ನು ಸಾಯಿಸ್ರಿ, ನನ್ನ ಮಗನನ್ನು ಸಾಯಿಸಿ ಅಂದಾಗ ಮೋದಿ ಕೋ ಬೋಲೋ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು, ನೀವು ಹೆಣ್ಣು ಮಕ್ಕಳು, ನೀವು ಏನು ಇದಿಲ್ಲ, ನಿಮ್ಮ ಪ್ರೈಮ್ ಮಿನಿಸ್ಟ್ರಿಗೆ ಹೋಗಿ ಹೇಳಿ ಅಂತ. ಆದರೆ ಹೆಣ್ಣು ಮಗುನೇ ಏನು ನಿರ್ಧಾರ ತೊಗೋಬೋದು, ಏನು ಯಾವ ಸ್ಥಿತಿಯಲ್ಲಿ ಅವರು ಹೋಗಿ ಅಟ್ಯಾಕ್ ಮಾಡಿದಾಗ ಹೆಣ್ಣು ಮಕ್ಕಳು ಜೋರಾಗಿದ್ದಾರೆ ಅಂತ ತೋರ್ಸೋಕ್ಕೆ ಮೋದಿ ಸರ್ಕಾರ ಮತ್ತು ಭಾರತ ಸರ್ಕಾರ ಒಳ್ಳೆಯ ನಿರ್ಧಾರ ತೊಗೊಂಡಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.